ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ ಅನಿಷ್ಟಸ್ಯೋಭಯಸ್ಯಾಪಿ ಸರ್ವಸ್ಯಾನ್ಯಸ್ಯ ಭೋಗತಃ. ಕೆಲವು ಕಡೆ ಅನಿಷ್ಟ ಅಂತಿದೆ, ಕೆಲವು ಕಡೆ ಅರಿಷ್ಟ ಅಂತಿದೆ ಪಾಠ. ಇರಲಿ, ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ತತ್ವಮಂಜರಿಯಲ್ಲಿ 11ನೇ ಗದ್ಯ ಭಾಗ, ಅದು 4ನೇ ಅಧ್ಯಾಯದ 1ನೇ ಪಾದ, ಆ 11ನೇ ಗದ್ಯ ಭಾಗದಲ್ಲಿ ನಾವೀಗ ಇದನ್ನು ನೋಡ್ತಾ ಇದ್ದೀವಿ. ನನ್ವೇವಂ ನಾಭುಕ್ತಂ ಕ್ಷೀಯತೆ ಕರ್ಮ ಅಂತ. ಅಲ್ಲಿ ಅನಾರಬ್ಧ ಕಾರ್ಯ ಇವತ್ತು ಅಂತ 4ನೇ ಅಧ್ಯಾಯದ 1ನೇ ಪಾದದ 15ನೇ ಸೂತ್ರವನ್ನ ಹೇಗೆ ಆಚಾರ್ಯ ಸಂಗ್ರಹಿಸಿದ್ದಾರೆ ಅನ್ನೋದನ್ನು ನೋಡ್ತಿದ್ದೇವೆ. ಪುಣ್ಯ ಪಾಪ ಎರಡನ್ನೂ ಕಾಮನ್ ಆಗಿ ಹೇಳುವುದಕ್ಕಾಗಿ ಆಚಾರ್ಯರು ಕರ್ಮ ಅಂತ ಹೇಳಬೇಕಾಗಿತ್ತು. ಅರಿಷ್ಟ ಅಂತ ಯಾಕೆ ಹೇಳಿದ್ರು? ಅರಿಷ್ಟ ಅಂದ್ರೆ ಕೇವಲ ಪಾಪ ಅಂತ ಅರ್ಥ ಅಲ್ವಾ? ಪುಣ್ಯವೂ ಅಲ್ಲಿ ಸಂಗ್ರಹಿತ ಆಗ್ಬೇಕಾಗಿತ್ತು ಅಲ್ಲ ಅಂತ ಪ್ರಶ್ನೆ ಇತ್ತು. ಅದಕ್ಕೊಂದು ಅವರು ಉತ್ತರ ಕೊಟ್ಟಿದ್ದಾರೆ. ಆದರೆ ಉತ್ತರ ನಮಗೆ ಕನ್ವಿನ್ಸ್ ಆಗಲಿಲ್ಲ. ಅದರಿಂದಾಗಿ ಒಟ್ಟಾರೆ ಶಾಸ್ತ್ರದ ಸಂಗ್ರಹ ಏನು ಅದನ್ನ ಈ ನರಸಿಂಹತೀರ್ಥಿಯ ಮತ್ತೆ ಛಲಾರಿ ವ್ಯಾಖ್ಯಾನ ಇತ್ಯಾದಿಗಳನ್ನು ಗಮನಿಸಿ ನಾವು ಸಂಗ್ರಹ ರೂಪದಲ್ಲಿ ಈಗ ನೋಡ್ಕೋತಾ ಇದ್ದೇವೆ. ಕರ್ಮ ಅಂತ ಅನ್ನೋದು ಎಷ್ಟು ವಿಧ ಅದೆಲ್ಲ ಬಂದಿತ್ತು ಈ ಹಿಂದೆ. 3 ವಿಧ: ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತ. ಹೀಗೆಲ್ಲ ಪ್ರಾರಬ್ಧ ಅನ್ನೋದು 2 ಥರ, ಪುಣ್ಯ ಮತ್ತು ಪಾಪ. ಅದು ಸಮಗ್ರವಾಗಿ ಭೋಗದಿಂದಲೇ ನಷ್ಟ ಆಗಬೇಕು. ಅದು 4ನೇ ಅಧ್ಯಾಯದ 1ನೇ ಪಾದದ 19ನೇ ಸೂತ್ರದಲ್ಲಿ ಬಂದಿದೆ ಅಂತ ನಾವು ನೋಡಿ ಆಯ್ತು. ಇನ್ನು ಮುಂದೆ ಆಗಾಮಿ ಕರ್ಮ ಅಂತ ಏನಿದೆಯಲ್ಲ, ಜ್ಞಾನ ಬಂದ ಮೇಲೆ ಮುಂದೆ ಮಾಡುವ ಕರ್ಮ ಅಂತ, ಅದು ಕೂಡ 2 ಥರ. ಪುಣ್ಯನೂ ಮಾಡ್ತಾನೆ, ಪಾಪನೂ ಮಾಡ್ತಾನೆ. ಅಲ್ಲಿ ಪುಣ್ಯ ಅಂತ ಅನ್ನೋದು 2 ಥರ: ಅಕಾಮ್ಯ ಮತ್ತು ಕಾಮ್ಯ ಅಂತ. ಯಾವ್ದಾದ್ರು ಕಾಮನೆಯಿಂದ ಮಾಡುವುದೊಂದು, ಕಾಮನೆ ಇಲ್ಲದೆ ಮಾಡುವುದು ಇನ್ನೊಂದು. ಆ ಕಾಮ್ಯ ಅಂತ ಅನ್ನೋದು ಏನಿದೆಯಲ್ಲ, ಅದು ಇಷ್ಟ ಮತ್ತು ಅನಿಷ್ಟ ಅಂತ 2 ಥರ ಇರ್ತದೆ. ಅದರಲ್ಲಿ ಅಕಾಮ್ಯ ಪುಣ್ಯ ಏನಿದೆ ಅದು ಮೋಕ್ಷದಲ್ಲಿ ಆನಂದ ಅತಿಶಯಕ್ಕೆ ಕಾರಣ ಆಗ್ತದೆ. ಜ್ಞಾನ ಬಂದ ಮೇಲೆ ಮಾಡುವ ಆಗಾಮಿ ಕರ್ಮ ಏನಿದೆ ಅದರಲ್ಲಿ ಅಕಾಮ್ಯ ಪುಣ್ಯ ಅನ್ನುವುದು ಮೋಕ್ಷದಲ್ಲಿ ಆನಂದದ ಅಭಿವೃದ್ಧಿಗೆ ಕಾರಣ ಆಗ್ತದೆ. ಇನ್ನ ಕಾಮ್ಯ ಅದು ಇಷ್ಟ ಅನಿಷ್ಟ ಅಂತ 2 ಥರ ಇದೆ ಅಂತ ಬಂತಲ್ಲ, ಆ ಕಾಮ್ಯವಾದ ಇಷ್ಟ ಪುಣ್ಯ ಇದೆಯಲ್ಲ ಅದನ್ನ ಆ ಜ್ಞಾನಿ ತಾನೇ ಅನುಭವಿಸ್ತಾನೆ. ಅನಿಷ್ಟ ಪುಣ್ಯ ಅದರ ಲೇಪ ಅವನಿಗಿರೋದಿಲ್ಲ. ಅದನ್ನ ಅವನ ಸೇವಾ ಮಾಡುವವರು, ಅವನ ಸ್ನೇಹಿತರು ಮೊದಲಾದವರೆಲ್ಲ ಉಪಯೋಗ ಮಾಡ್ತಾರೆ ಅಂತ ಬಂದಿದೆ. ಇದು 4ನೇ ಅಧ್ಯಾಯದ 1ನೇ ಪಾದದ 17ನೇ ಸೂತ್ರದಲ್ಲಿ ಬಂದಿದೆ. ಅದನ್ನೆಲ್ಲ ನಾವು ಗಮನಿಸಬೇಕು. ಆ 17ನೇ ಸೂತ್ರ ಅಂದ್ರೆ ಅದ್ಯಾವುದು? ಅಥೋ ಅನ್ಯದಪಿ ಇತಿ ಏಕೇಶಾಂ ಉಭಯೋಹೋ ಅಂತ 4ನೇ ಅಧ್ಯಾಯದ 1ನೇ ಪಾದದ 17ನೇ ಸೂತ್ರ. ತಸ್ಯ ಪುತ್ರಾಹ ದಾಯಮುಪಯಂತಿ ಸುಹೃದ ಸಾಧು ಕೃತ್ಯಾಂ ದುಷಂತಃ ಪಾಪಕೃತ್ಯಾಂ. ಆ ಜ್ಞಾನಿಯ ಪುಣ್ಯವನ್ನೆಲ್ಲ ಆತನ ಹಿತೈಷಿಗಳು, ಆತನಿಗೆ ಅನುಕೂಲರಾದವರು ಉಪಯೋಗ ಮಾಡ್ತಾರೆ. ಸಜ್ಜನದ ಸುಹೃತ್ಗಳು ಅವನ ಪುಣ್ಯ ಕಾರ್ಯವನ್ನು ಉಪಯೋಗ ಮಾಡ್ಕೋತಾರೆ. ಅವನನ್ನು ದ್ವೇಷಿಸುವಂಥವರು ಅವನು ಮಾಡಿದ ಪಾಪಗಳನ್ನೆಲ್ಲ ಹಂಚ್ಕೊಂಡು ಬಿಡ್ತಾರೆ. ಅಂತೂ ತನಗೆ ಬೇಡವಾದ್ದನ್ನೆಲ್ಲ ದುಷ್ಟರಿಗೆ ಮತ್ತು ಸಜ್ಜನರಿಗೆ ಹಂಚಿ ಅವನು ಖಾಲಿ ಆಗ್ತಾನೆ. ಮುಂದೆ ಮುಕ್ತಿಗೆ ಅವನು ತಯಾರಾಗ್ತಾನೆ ಅಂತ ಹೀಗಲ್ಲಿ ಆಚಾರ್ಯ ಹೇಳಿದ್ದಾರೆ. ಪದ್ಮಪುರಾಣದ ಮಾತನ್ನು ಕೂಡ ಉದ್ಧರಿಸಿದ್ದಾರೆ. ಅನಭೀಷ್ಟಂ ಅನಾರಬ್ಧಂ ಪುಣ್ಯಮಪ್ಯಸ್ಯ ನಶ್ಯತಿ ಕಿಮು ಪಾಪಂ ಪರಬ್ರಹ್ಮ ಜ್ಞಾನಿನೋ ನಾಸ್ತಿ ನಾಸ್ತಿ ಸಂಶಯ ಅಂತ ಪದ್ಮಪುರಾಣದ ಮಾತಿದೆ. ಅದರ ಅರ್ಥ ಏನು? ಜ್ಞಾನಿಗಳಿಗೆ ಇಷ್ಟವಲ್ಲದ ಮತ್ತು ಅನಾರಬ್ಧವಾದ ಅಂದ್ರೆ ಸಂಚಿತವಾದ ಪುಣ್ಯವೂ ಕೂಡ ಜ್ಞಾನದಿಂದ ನಷ್ಟ ಆಗಿ ಹೋಗ್ತದೆ. ಪುಣ್ಯವೇ ನಷ್ಟ ಆಗ್ತದೆ ಅಂದಮೇಲೆ ಪಾಪ ನಷ್ಟ ಆಗ್ತದೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಪಾಪ ಅವನಿಗೆ ಬಾಧಕ ಆಗ್ತದೆ, ಪುಣ್ಯವೂ ಬಾಧಕ ಆಗ್ತದೆ. ಪುಣ್ಯವೇ ಹೊರಟು ಹೋಗ್ತದೆ ಅಂದಮೇಲೆ ಆ ಜ್ಞಾನದ ಪ್ರಭಾವದಿಂದಾಗಿ ಪಾಪ ತಾನಾಗಿ ಹೊರಟು ಹೋಗ್ತದೆ ಅಂತ ಅದರ ತಾತ್ಪರ್ಯ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿವರಣೆ. ಅಪರೋಕ್ಷ ಜ್ಞಾನಿಯ ಅನಾರಬ್ಧ ಪಾಪಗಳು ಸರ್ವಾತ್ಮನ ನಷ್ಟ ಆಗಿ ಹೋಗ್ತವೆ, ಅಂದ್ರೆ ಸಂಚಿತವಾದದ್ದು. ಮುಂದೆ ಮಾಡುವ ಅಸತ್ಕರ್ಮಗಳಿಂದ ಅವನಿಗೆ ಲೇಪ ಏನೂ ಆಗೋದಿಲ್ಲ. ಆದರೆ ಅನಾರಬ್ಧವಾದಂತಹ ಪುಣ್ಯ ಅದು ಇಷ್ಟವಾಗಿದ್ರೆ ಅದು ನಷ್ಟ ಆಗೋದಿಲ್ಲ, ಸಂಚಿತವಾಗಿಯೇ ಇದೆ. ಆದರೆ ಅದು ಅವನು ಇಷ್ಟ ಆಗಿದ್ರೆ ನಷ್ಟ ಆಗೋದಿಲ್ಲಂತೆ. ಅದನ್ನ ನಹಿ ಇಷ್ಟ ಪುಣ್ಯಕ್ಷಯೇ ಕಿಂಚಿತ್ ಪ್ರಯೋಜನಂ ಅಂತ ಗೀತಾ ಭಾಷ್ಯದಲ್ಲಿ ಹೇಳಿದ್ದಾರೆ. ಗೀತಾ ಭಾಷ್ಯದಲ್ಲಿ 2ನೇ ಅಧ್ಯಾಯದ 50ನೇ ಶ್ಲೋಕದಲ್ಲಿ ನಹಿ ಇಷ್ಟ ಪುಣ್ಯಕ್ಷಯೇ ಕಿಂಚಿತ್ ಪ್ರಯೋಜನಂ, ಇಷ್ಟವಾದಂತಹ ಪುಣ್ಯವೂ ಕೂಡ ಕ್ಷೀಣ ಆಗಿ ಹೋಗ್ತದೆ ಅಂತ ಹೇಳಿಕ್ಕೆ ಏನು ಪ್ರಯೋಜನ ಇಲ್ಲ. ಅದನ್ನು ಕಳ್ಕೊಂಡಿದ್ದರಿಂದ ಏನು ಪ್ರಯೋಜನ ಇದೆ ಅವನಿಗೆ?
ಅದಕ್ಕೆ ಪ್ರಯೋಜನವೂ ಇಲ್ಲ, ಪ್ರಮಾಣವೂ ಇಲ್ಲ ಆ ವಿಷಯದಲ್ಲಿ. ಆದ್ರಿಂದ ಅದು ಸಂಚಿತವೇ ಆಗಿದ್ರು ಕೂಡ ಪುಣ್ಯ ಅವನಿಗೆ ಇಷ್ಟ ಆಗಿದ್ರೆ ಅದನ್ನ ಅಷ್ಟು ಆಗೋದಿಲ್ಲ ಅಂತ ಒಂದು ಅಂಶವನ್ನು ತಿಳ್ಕೋಬೇಕು. ಅಂತೂ ಜ್ಞಾನೋತ್ತರದಲ್ಲಿ ಮಾಡಿದ ನಿಷ್ಕಾಮ ಕರ್ಮಗಳಿಂದ ಆಗುವ ಪುಣ್ಯದ ಅಂಟು ಆ ಜ್ಞಾನಿಗಳಿಗೆ ಇದ್ದೇ ಇದೆ. ಅಭೀಷ್ಟಂ ಚೇತ್ ಅನಾರಬ್ಧಂ ಅಪಿ ಭುಕ್ತ್ವಾ ಕ್ಷಪ್ಯತೆ, ಆರಬ್ಧಂ ಚೇತ್ ಅನಭೀಷ್ಟಮಪಿ ತಥೈವ ಪಾಪವತ್ ಅಂತ ತತ್ವ ಪ್ರದೀಪದಲ್ಲಿ ಬಂದದನ್ನು ಹೇಳ್ತಾರೆ. ಇಲ್ಲಿ ಅದು ಮುಂದಿಂದ ಏನು ಬೇಕಾಗಿಲ್ಲ, ಆ ಗೀತಾ ಭಾಷ್ಯದಲ್ಲಿ ಬಂದದ್ದು ಒಂದನ್ನು ನಾನು ಹೇಳಬೇಕಾಗಿತ್ತು ಇಲ್ಲಿ. ಈಗ ಕಾಮ್ಯವು ಎರಡು ಥರ, ಇಷ್ಟ ಮತ್ತು ಅನಿಷ್ಟ ಅಂತ ಬಂತು. ಅಲ್ಲಿ ಆ ಅಕಾಮ್ಯ ಪುಣ್ಯ ಏನಿದೆ ಮೋಕ್ಷದಲ್ಲಿ ಆನಂದ ಅತಿಶಯಕ್ಕೆ ಕಾರಣ ಆಗ್ತದೆ. ಕಾಮ್ಯವಾದ ಇಷ್ಟ ಪುಣ್ಯವನ್ನ ಜ್ಞಾನಿ ಉಪಯೋಗ ಮಾಡ್ತಾನೆ. ಮತ್ತೆ ಅದೆಲ್ಲಿ ಬಂದಿದೆ ಅಂದ್ರೆ ಗೀತಾ ಭಾಷ್ಯದಲ್ಲಿ ಬಂದಿದೆ ಅಂತ ಈಗ ನಾವು ಹೊಂದಿಸ್ಕೊಂಡು ನೋಡ್ಬೇಕು. ಅನಿಷ್ಟ ಪುಣ್ಯದ ಲೇಪ ಅವನಿಗೆ ಆಗೋದೇ ಇಲ್ಲ. ಅವನ ಗೆಳೆಯರು ಅವನು ಮಾಡಿದ ಅನಿಷ್ಟ ಪುಣ್ಯವನ್ನೆಲ್ಲ ತೊಗೊಂಡು ಹೋಗಿಬಿಡ್ತಾರೆ, ಅವ್ರು ಹಂಚ್ಕೋತಾರೆ. ಆ ಥರ ಅದಾದ್ಮೇಲೆ ಅಪರೋಕ್ಷ ಜ್ಞಾನ ಬಂದ ಮೇಲೇನೆ ಅದಕ್ಕಾಗಿ ಅವರು ಈ ಜಗತ್ತಿನಲ್ಲಿ ಸಂಚಾರ ಮಾಡಿ ಅವತಾರ ಮಾಡಿ ತಮ್ಮ ಅನಿಷ್ಟ ಪುಣ್ಯವನ್ನೆಲ್ಲ ಇವರಿಗೆಲ್ಲರಿಗೂ ಹಂಚಿ ಇವರಿಗೂ ಅನುಗ್ರಹ ಮಾಡಿ ತಾವು ತಮ್ಮ ಸಾಧನೆ ಮಾಡ್ಕೋತಾರೆ. ಜ್ಞಾನಿಯ ಮಿತ್ರರು ಅದನ್ನು ಉಪಯೋಗ ಮಾಡ್ಕೋತಾರೆ. ಮತ್ತೆ ಅದ್ರ ಮುಂದೆ ಪಾಪವು ಎರಡು ಥರ ಅಂತ ಬಂದಿದೆ, ಅಲ್ಪ ಮತ್ತು ಮಹತ್ ಅಂತ. ಅಲ್ಪವಾದ ಪಾಪದ ಲೇಪ ಅವನಿಗೆ ಜ್ಞಾನಿಗೆ ಆಗೋದೇ ಇಲ್ಲ. ಅದು ದ್ವಿಷಂತಹ ಪಾಪಕೃತ್ಯಾಮ್ ಅಂತ ಹೇಳಿದೆ. ಅವನೇನಾದ್ರು ಮಾಡುವ ಪಾಪ ಅದು ದ್ವೇಷಿಗಳಿಗೆ ಹೋಗಿ ತಲುಪ್ತದೆ ಅಂತ. ಇದು ಕೂಡ 4ನೇ ಅಧ್ಯಾಯದ 1ನೇ ಪಾದದ 17ನೇ ಸೂತ್ರದಲ್ಲಿ ಬಂದಿದೆ. ಮಹತ್ತರವಾದ ಪಾಪ ಇದ್ದರೆ ಅದು ಅಲ್ಪವಾದದ್ದಂತೂ ಯಾರು ಹಂಚ್ಕೊಂಡು ಹೋಗಿಬಿಡ್ತಾರೆ. ಮಹತ್ತರವಾದದ್ದಿದ್ರೆ ಅದು ಮಾನುಷ ಜ್ಞಾನಿಗಳಿಗೆ ಅವರ ಯೋಗ್ಯತಾಕ್ಕನುಸಾರವಾಗಿ ಅವರ ಆನಂದದಲ್ಲಿ, ಕ್ಲುಪ್ತವಾದ ಆನಂದದಲ್ಲೇ ಹ್ರಾಸಕ್ಕೆ ಕಾರಣ ಆಗಿಬಿಡ್ತದೆ. ಹೆಚ್ಚಿನ ಉಕ್ಕೋದು ಆ ಕಡೆ ಇರಲಿ, ಈಗ ಸಿಗಬೇಕಾದ 1 ಲೀಟರ್ ಹಾಲು ಅವ್ರಿಗೆ ಸಿಕ್ಕಿದ್ರು ಕೂಡ ಅದರಲ್ಲೇ ಕಡಿತ ಆಗಿಬಿಡ್ತದೆ. ಆದರೆ ದೇವತಾ ಜ್ಞಾನಿಗಳಿಗೆ ಮಹತ್ತರವಾದ ಪಾಪ ಮಾಡಿದ್ರಿಂದ ಏನಾಗ್ತದೆ ಅಂದ್ರೆ ಕ್ಲುಪ್ತವಾದ ಆನಂದಕ್ಕೆ ಹಾನಿ ಇಲ್ಲ. 1 ಲೀಟರ್ ಹಾಲು ಅಥವಾ 10 ಲೀಟರ್ ಹಾಲು ಸಿಕ್ಕಿದ್ರೆ ಅವ್ರಿಗೆ ಅದು ಇದ್ದೇ ಇರ್ತದೆ. ಆದರೆ ಆ ಯೋಗ್ಯತೆಯನ್ನು ಮೀರಿದ ಅಧಿಕ ಸಾಧನದಿಂದ ಏನು ಒಂದು ಆನಂದ ಹ್ರಾಸ ಆಗಬೇಕಾಗಿತ್ತು, ಆ ಆನಂದ ಹ್ರಾಸ ಹಾಗೆ ಹೋಗ್ತದೆ. ಯೋಗ್ಯತೆ ಮೀರಿದ್ದೆಲ್ಲವೂ ಕಡಿತ ಆಗಿಬಿಡ್ತದೆ. ಮತ್ತೆ ಆ ಮೋಕ್ಷದಲ್ಲಿ ಆ ಜ್ಞಾನಿ ತನ್ನ ಕ್ಲಿಪ್ತವಾದ ಆನಂದದ ಅನುಭವ ಮಾಡ್ಕೋತಾನೆ. ಆದರೆ ಆ ಆನಂದದ ಅಭಿವೃದ್ಧಿಯ ಅಲೆಗಳೇನಿದೆ ಅದರಲ್ಲಿ ಹ್ರಾಸ ಆಗ್ತದೆ. ಹೀಗೆ ಎರಡು, ಹೆಚ್ಚಿಂದ ಮಾಡಿದ್ರೆ ಅದು ಕಡಿತ ಆಗಿಬಿಡ್ತದೆ. ಸಿಗಬೇಕಾದ್ರಲ್ಲಿಯೇ ಅಲೆಗಳು ಏಳುವುದು, ಆನಂದದ ಅಭಿವೃದ್ಧಿ ಆಗುವುದು ಕಡಿಮೆ ಆಗಿಬಿಡ್ತದೆ. ಅಂತೂ ಆ ಹತ್ತನ್ನ ಎಷ್ಟು ಸಿಗಬೇಕೋ ಅಷ್ಟಂತೂ ಅವನಿಗೆ ಸಿಕ್ಕಿರ್ತದೆ. ಇದಿಷ್ಟು ಅಲ್ಲಿರುವ ಸಾರಾಂಶ, ಆ ಎಲ್ಲ ಸೂತ್ರಗಳ ಸಾರಾಂಶ. ಇಲ್ಲಿ ಈ ಅಣುಭಾಷ್ಯಕ್ಕೆ ಅನೇಕ ವ್ಯಾಖ್ಯಾನಗಳಿವೆಯಲ್ಲ, ಅದರಲ್ಲಿ ನಾರಾಯಣ ಅನ್ನೋರು ಮಾಡಿದ್ದು ಅಣುಭಾಷ್ಯ ಪ್ರಪಂಚನ ಅಂತ. ಅದರಲ್ಲಿ ಸಂಬಂಧಪಟ್ಟ ಕೆಲವು ವಿಷಯಗಳನ್ನ ಈಗ ನಾನು ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕೆ ಕಾರಣ ಏನಂದ್ರೆ, ಈ ರಾಘವೇಂದ್ರ ಸ್ವಾಮಿಗಳು ಇಲ್ಲೊಂದು ಪ್ರಶ್ನೆ ಮಾಡ್ಕೊಂಡಿದ್ರಲ್ಲ, ಕರ್ಮ ಅಂತ ಹೇಳಿದ್ರೆ ಪುಣ್ಯ ಪಾಪ ಎರಡರದು ಸಂಗ್ರಹ ಆಗ್ತಿತ್ತು. ಆ ಥರ ಕರ್ಮ ಅಂತ ಹೇಳೋದನ್ನ ಬಿಟ್ಟು ಅರಿಷ್ಟ ಅಂತ ಯಾಕೆ ಹೇಳಿದ್ರು? ಅರಿಷ್ಟ ಅಂದ್ರೆ ಪಾಪ ಅಂತ ಮಾತ್ರ ಅರ್ಥ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಪ್ರಶ್ನಕ್ಕೆ ಉತ್ತರವನ್ನು ಕೂಡ ಹೇಳಿದ್ದಾರೆ. ಉತ್ತರ ನಮಗೆ ಕನ್ವಿನ್ಸ್ ಆಗಲಿಲ್ಲ. ಆದರೆ ಏತತ್ ತಾತ್ಪರ್ಯ ಮಾಹ ಅಂತ ಆ ಅಣುಭಾಷ್ಯ ಪ್ರಪಂಚನ ಅನ್ನೋ ಗ್ರಂಥದಲ್ಲಿ ಈ ವಿಷಯ ಇದೆ. ಏನದು? ಪ್ರಾರಬ್ಧ ಕರ್ಮಾನ್ಯಸ್ಯ ಉಭಯಸ್ಯ ಉತ್ತರಸ್ಯ ಪೂರ್ವಸ್ಯ ಚ ಕರ್ಮಣಃ. ಪ್ರಾರಬ್ಧ ಕರ್ಮಣೋನ್ಯಸ್ಯ ಅಂತಿದೆಯಲ್ಲ, ಪ್ರಾರಬ್ಧ ಕರ್ಮಕ್ಕಿಂತ ಅಂತ ಪಂಚಮೇ ವಿಭಕ್ತಿ. ಅದು ಪ್ರಾರಬ್ಧ ಕರ್ಮಕ್ಕಿಂತ ಭಿನ್ನವಾದ ಅಂದ್ರೆ ಸಂಚಿತವಾದ, ಅದು ಉಭಯ ಅಂದ್ರೆ ಜ್ಞಾನ ಬರುವುದಕ್ಕಿಂತ ಮುಂಚೆ, ಜ್ಞಾನ ಬಂದ ಮೇಲೆ. ಉತ್ತರಸ್ಯ ಪೂರ್ವಸ್ಯ ಚ ಕರ್ಮಣಃ. ಯಾವ್ದು ಕರ್ಮ ಅಂದ್ರೆ ಯಾವುದದು? ಅರಿಷ್ಟ ಕರ್ಮ. ಜ್ಞಾನಾದೇವ ಪರಿವರ್ಜನಂ. ಆ ಪಾಪಕರ್ಮಕ್ಕೆ, ನಾವೀಗ ಪಾಪಕರ್ಮದ ಬಗ್ಗೆ ನೋಡ್ತಾ ಇದ್ದೀವಿ ಮೊದಲು. ಆ ಜ್ಞಾನದಿಂದಲೇ ಅದು ಕೆಲದಕ್ಕೂ ಕೂಡ ಪರಿಹಾರ ಆಗಿಬಿಡ್ತದೆ. ಅಶ್ಲೇಷ ಕ್ಷಯ ನಾಶಶ್ಚ ಭವತಿ. ಅದು ಅಂಟುವುದಿಲ್ಲ, ಮತ್ತೆ ನಷ್ಟವೂ ಆಗಿ ಹೋಗ್ತದೆ. ಅಲ್ಲಿ ಪರಿವರ್ಜನಂ ಅಂತಿದೆಯಲ್ಲ, ಪರಿಕ್ಷಯ ಅಂತ. ಪರಿ ಅನ್ನುವಲ್ಲಿ, ಪರಿ ಅಂತ ಅನ್ನೋದೊಂದು ಭಿನ್ನ ಪದ ಆಗಿ ಇಟ್ಕೋಬೇಕು ಅಂತ ಇವರು ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನೂ 2-3 ಜನ ವ್ಯಾಖ್ಯಾನಕಾರರು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೊಂದು ವ್ಯಾಕರಣದ ಸೂತ್ರನೂ ಕೂಡ ಹೇಳಿದ್ದಾರೆ. ಅದಿರಲಿ, ಅದೇನು ನಮಗೆ ಬೇಕಾಗಿಲ್ಲ. ಹೀಗೆ ಮೊದಲು ಈ ಭಾಗದಲ್ಲಿ ಪಾಪದ ಬಗ್ಗೆ ಹೇಳಿದ್ದಾರೆ. ತಥಾ ಹಾಗೇನೆ ಪ್ರಾರಬ್ಧ ಕರ್ಮಣಃ ಅನ್ಯಸ್ಯ ಪುಣ್ಯಸ್ಯ ಅಂತ ಪುಣ್ಯವನ್ನು ಕೂಡ ಹೇಳಿದ್ದಾರೆ ನೋಡಿ.
ಪುಣ್ಯಸ್ಯ ಅಪಿ ಪುಣ್ಯವೊಂದು ಕೂಡ ಉಭಯಸ್ಯ ಉಭಯ ಅಂದ್ರೆ ಏನು ಉತ್ತರಸ್ಯ ಪೂರ್ವಸ್ಯ ಚ ಹಿಂದಿಂದು ಮತ್ತು ಮುಂದಿಂದು ಅದೆರಡು ಕೂಡ ಮೋಕ್ಷಕ್ಕೆ ಏನು ಪ್ರತಿಬಂಧಕ ಆಗ್ತದಲ್ಲ ಅದು ಕಾಮ್ಯಸ್ಯ ಕರ್ಮಣಃ ಕಾಮ್ಯ ಕರ್ಮ ಅನ್ನೋದು ಜ್ಞಾನಾದೇವ ಅಶ್ಲೇಷ ಜ್ಞಾನದಿಂದಲೇ ಅದಕ್ಕೆ ಅಶ್ಲೇಷ ಆಗಿಬಿಡ್ತದೆ ಅಂಟ್ಕೊಳ್ಳೋದಿಲ್ಲ ಅದು ವಿನಾಶಶ್ಚ ಭವತಿ ಕೀದೃಶಸ್ಯ ಪುಣ್ಯಸ್ಯ ಅನಿಷ್ಟಸ್ಯ ಅನಿಷ್ಟವಾದ ಪುಣ್ಯ ಯಾಕೆಂದ್ರೆ ಇಷ್ಟಹಾನೇಹೇ ಅಪುರುಷಾರ್ಥತ್ವಾತ್ ಇಷ್ಟವಾದ್ದನ್ನು ಕಳ್ಕೊಳ್ಳೋದೇನು ಪುರುಷಾರ್ಥ ಅಲ್ಲ ಅದು ಅನಿಷ್ಟವಾದ್ದು ಮಾತ್ರ ಹೊರಟು ಹೋಗ್ತದೆ ಅಂತ ಅದರ ತಾತ್ಪರ್ಯ. ಪ್ರಾರಬ್ಧ ಕರ್ಮಣೋನ್ಯಸ್ಯ ಅಂತ ಹೀಗೆ ಬಂದಿದೆಯಲ್ಲ ಮುಂದೆ ಆ ಟಿಪ್ಪಣಿಯಲ್ಲಿ ಹೀಗಿದೆ ಅನ್ಯಸ್ಯ ಅನ್ಯಸ್ಯ ಅಂತನೋ ಮಾತಿಗೆ ಹೀಗರ್ಥ ಪ್ರಾರಬ್ಧಸ್ಯ ಸರ್ವಸ್ಯ ಪಾಪಸ್ಯ ಚ ಭೋಗ ಪ್ರಾರಬ್ಧವಾದ್ದೆಲ್ಲವೂ ಕೂಡ ಪಾಪಕ್ಕೆ ಪಾಪವು ಕೂಡ ಭೋಗದಿಂದಲೇ ಕ್ಷೀಣ ಆಗಬೇಕಾದ್ದು ಅಂತ ಹೀಗೆಷ್ಟು ವಿಷಯ ಬರೆದಿದ್ದಾರೆ ಅವರು. ಅದರಿಂದ ಅರಿಷ್ಟಸ್ಯೋಭಯಸ್ಯಾಪಿ ಅಂತ ಅರಿಷ್ಟ ಅಥವಾ ಅನಿಷ್ಟ ಅಂತ ಶಬ್ದ ಆಚಾರ್ಯ ಪ್ರಯೋಗ ಮಾಡಿದಾರಲ್ಲ ಅದರಿಂದ ಒಂದರಿಂದಲೇ ಮೊದಲು ಪಾಪದ ಬಗ್ಗೆ ಹೇಳಿ ಆಮೇಲೆ ಪುಣ್ಯದ ಬಗ್ಗೆ ಹೇಳಬೇಕು ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಆದ್ರಿಂದ ರಾಘವೇಂದ್ರ ಸ್ವಾಮಿ ಹೇಳಿದಂತೆ ಅವ್ರು ಪ್ರಶ್ನೆ ಮಾಡ್ಕೊಳ್ಳದೆ ಹೋದ್ರು ಕೂಡ ಅರಿಷ್ಟ ಎಂಬ ಶಬ್ದವನ್ನು ಮೊದಲು ಹೇಳಿ ಆ ಬಳಿಕ ಪಾಪ ಅದ್ರ ಬಗ್ಗೆ ಆ ಅರಿಷ್ಟನ ಶಬ್ದದ ಮೂಲಕ ಪಾಪದ ಬಗ್ಗೆ ಹೇಳಿ ಮುಂದೆ ಪುಣ್ಯದ ಬಗ್ಗೆ ಹೇಳಿದ್ದಾರೆ. ಆದ್ರಿಂದ ಅಲ್ಲಿ ಸಮಸ್ಯೆ ಏನೂ ಇಲ್ಲ. ರಾಘವೇಂದ್ರ ಸ್ವಾಮಿ ಆ ಥರ ಯಾಕೆ ಪ್ರಶ್ನೆ ಮಾಡಿದ್ದಾರೆ, ಪ್ರಶ್ನೆ ಮಾಡಿ ಮುಂದೆ ಅವ್ರು ಹೇಳಲಿಲ್ಲ ಯಾಕೆ, ಅದು ಆ ಕೊಟ್ಟ ಉತ್ತರ ನಮಗೆ ಕನ್ವಿನ್ಸ್ ಆಗೋದಿಲ್ಲ ಅಷ್ಟೇ. ಹೀಗೆ ಆ ನಾರಾಯಣ ಅನ್ನುವ ವಿದ್ವಾಂಸರ ಅಣುಭಾಷ್ಯ ಪ್ರಪಂಚನಾಥಕ್ಕನುಸಾರವಾಗಿ ವಿಷಯ ಏನು ಅಂತ ತಿಳ್ಕೊಂಡ್ವಿ. ಬೇರೆ ಬೇರೆ ವ್ಯಾಖ್ಯಾನಗಳು ನರಸಿಂಹ ಅನ್ನುವ ವ್ಯಾಖ್ಯಾನ ಅದೆಲ್ಲಕ್ಕನುಸಾರವಾಗಿ ವಿಷಯ ತಿಳ್ಕೊಂಡಿದ್ವಿ. ರಾಘವೇಂದ್ರ ಸ್ವಾಮಿ ಮಾಡಿದ ಪ್ರಶ್ನೆ ಅದಕ್ಕೆ ಅವ್ರು ಹೇಗೆ ಉತ್ತರ ಕೊಟ್ಟು ನಮ್ಗೆ ತಿಳಿಲಿಲ್ಲ. ಶಾಸ್ತ್ರದ ವಿಷಯ ತಿಳಿಯಿತು. ಇರಲಿ, ಮುಂದೆ ಆ ತತ್ವಮಂಜರಿಯಲ್ಲಿ 11ನೇ ಗದ್ಯ ಭಾಗದಲ್ಲಿ ವಿಶೇಷ ದ್ಯೋತನಾಯ ಅಲ್ಲಿವರೆಗೆ ನಾವು ಬಿಟ್ಟು ಬಿಡೋಣ. ಅನ್ಯಸ್ಯ ಅಪ್ರಾರಬ್ಧ ಅರಿಷ್ಟಾದ ಅನ್ಯಸ್ಯ ಪ್ರಾರಬ್ಧ ಪಾಪಸ್ಯ ಪ್ರಾರಬ್ಧ ಪುಣ್ಯಸ್ಯ ಚ. ನಾವು ನೋಡ್ತಿರೋ ಪುಸ್ತಕದಲ್ಲಿ ಪ್ರಾರಬ್ಧ ಪುಣ್ಯಸ್ಯ ಚ ಅಂತ ಮಾತ್ರ ಇದೆ. ಪ್ರಾರಬ್ಧ ಪಾಪಸ್ಯ ಅಂತ ಅನ್ನೋದು ನಮಗೆ ಇನ್ನೊಂದು ತಾಳಪತ್ರವನ್ನು ನೋಡಿದಾಗ ನಮ್ಗೆ ಇನ್ನೊಂದು ಪತ್ರಾತ್ಮಕ ಪುಸ್ತಕವನ್ನು ನೋಡಿದಾಗ ನಮಗದು ಸಿಕ್ಕಿತು. ಆದ್ದರಿಂದ ಪುಸ್ತಕ ನೋಡುವವರು ಅಲ್ಲಿ ಪ್ರಾರಬ್ಧ ಪಾಪಸ್ಯ ಪ್ರಾರಬ್ಧ ಪುಣ್ಯಸ್ಯ ಚ ಪ್ರಾರಬ್ಧ ಪುಣ್ಯಸ್ಯ ಚ ಅಂತ ಇದ್ದೇ ಇದೆ, ಪ್ರಾರಬ್ಧ ಪಾಪಸ್ಯ ಅಂತ ಒಂದು ಬರ್ಕೊಳ್ಬೇಕು. ಅಲ್ಲಿ ಅನ್ಯಸ್ಯ ಅಂತಿದೆಯಲ್ಲ, ಸರ್ವಸ್ಯ ಅನ್ಯಸ್ಯ ಭೋಗತಃ ಅಂತ. ಆ ಅನ್ಯ ಅನ್ನೋದ್ರಿಂದ ಏನರ್ಥ? ಅಪ್ರಾರಬ್ಧಾತ್ ಅರಿಷ್ಟಾದ್ ಅನ್ಯಸ್ಯ. ಸಂಚಿತವಾದದಕ್ಕಿಂತಲೂ ಅಪ್ರಾರಬ್ಧ ಅಂದ್ರೆ ಸಂಚಿತ, ಅದಕ್ಕಿಂತಲೂ ಭಿನ್ನವಾದ ಪ್ರಾರಬ್ಧವಾದದ್ದು. ಅಪ್ರಾರಬ್ಧಕ್ಕಿಂತ ಭಿನ್ನ ಅಂದ್ರೆ ಖಂಡಿತವಾಗಿ ಪ್ರಾರಬ್ಧನೆ. ಪ್ರಾರಬ್ಧವಾದ ಪಾಪ ಮತ್ತು ಪ್ರಾರಬ್ಧವಾದ ಪುಣ್ಯ ಇವೆರಡಕ್ಕೂ ಭೋಗದಿಂದಲೇ ಪರೀಕ್ಷೆ ಆಗ್ತದೆ ಅಂತ ಅರ್ಥ. ಅಲ್ಲಿ ಪ್ರಾರಬ್ಧಸ್ಯ ಅಂತ ಹೇಳಬೇಕಾಗಿತ್ತು ಆಚಾರ್ಯರು, ಪ್ರಾರಬ್ಧಸ್ಯ ಅಂತ ಹೇಳಲಿಲ್ಲ, ಅನ್ಯಸ್ಯ ಅಂತ ಮಾತ್ರ ಹೇಳಿದ್ದಾರೆ. ಅನ್ಯಸ್ಯ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಪ್ರಾರಬ್ಧವಾದ ಪುಣ್ಯ ಮತ್ತು ಪಾಪ ಎರಡನ್ನೂ ಗ್ರಹಣ ಮಾಡ್ಲಿಕ್ಕೋಸ್ಕರ ಹೇಳಿದ್ದಾರೆ. ಅನ್ಯ ಅಂದ್ರೆ ಸಂಚಿತಕ್ಕಿಂತಲೂ ಭಿನ್ನವಾದದ್ದೆಲ್ಲವೂ ಸಂಗ್ರಹ ಆಗಬೇಕಾಗಿದೆ ನಮಗೆ, ಈ ತರ ಹೇಳಿದ್ದಾರೆ. ಏತಚ್ಚ ಉಪಲಕ್ಷಣಂ ಮಿಥ್ಯಾಜ್ಞಾನಿ ಪುಣ್ಯಸ್ಯಾಪಿ ಏವಂ ಧ್ಯೇಯಂ. ಮಿಥ್ಯಾಜ್ಞಾನಿಯಾದವನು ಏನೊಂದು ಪುಣ್ಯ ಮಾಡಿರ್ತಾನೆ, ಆ ಪುಣ್ಯವೂ ಕೂಡ ಅದು ಪ್ರಾರಬ್ಧ ಆಗಿದ್ರೆ ಅನುಭವಿಸಲೇಬೇಕು, ಅಪ್ರಾರಬ್ಧ ಆಗಿದ್ರೆ ನಷ್ಟ ಆಗಿ ಹೋಗ್ತದೆ ಅಂತ ಹೀಗೆ ಅದನ್ನ ತಿಳ್ಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.